ಯಾರೋ ಹೇಳಿದ್ರು ಇವ್ರದ್ದು ಇಷ್ಟು ಬಂದ್ಬಿಡತ್ತೆ, ಸ್ಯಾಟಲೈಟ್ ಹಂಗೆ ಬರುತ್ತೆ ಹಿಂಗೆ ಬರುತ್ತೆ, ಅದೆಲ್ಲ ಸುಳ್ಳು ಸರ್. ತಮಗೆ ಗೊತ್ತಿರಬೇಕೀಗ, ಸ್ಯಾಟಲೈಟು ಇಲ್ಲ, OTT ಇಲ್ಲ, ಯಾವುದೂ ಇಲ್ಲ. ನಾ ಡಿಸ್ಟ್ರಿಬ್ಯೂಟ್ರ್ ಅಂತಾರೆ ಗಾಂಧಿನಗರ ಫುಟ್ಪಾತಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅವಾಗ ಮಾಡ್ತಾ ಇದ್ದವ್ರು ಇದ್ರಲ್ಲ, ಎಲ್ಲರೂ ಡೆಡಿಕೇಟೆಡ್ ವರ್ಕರ್ಸ್. ಇವಾಗಿರೋರು ಆ ಥರ ಯಾರೂ ಇಲ್ಲ. ಬರೀ ಏನು ಮಾಡೋದು, ಹೆಂಗೆ ಇದು ಏನು ಮಾಡಿಸೋದು ಅದು ಮಾಡೋಕ್ಕೆ ಬರ್ತಾ ಇದ್ದಾರೆ. 15 ಜನ ಥಿಯೇಟ್ರ್ ಬಂದುಬಿಟ್ರೆ ಪರವಾಗಿಲ್ಲ ಅಂತಾರೆ. ಯಾಕೆ ನಾರ್ತ್ ಕರ್ನಾಟಕ ಹಂಗೆ ನಡೆಸ್ತಾ ಇದ್ದಾರೆ. ಸುಮಾರು ಚಿತ್ರಮಂದಿರಗಳಿಗೆ ಕ್ಲೋಸ್ ಆಗ್ತಾ ಇದೆ. ಪೇಪರಲ್ಲಿ 100 ಥಿಯೇಟ್ರ್ ಇರುತ್ತೆ. ಹೌದು, ನಿಜವಾಗ್ಲೂ ಸಿನಿಮಾ 100 ಥಿಯೇಟ್ರಲ್ಲಿ ಓಡ್ತಾ ಇರಲ್ಲ. ಅಮ್ಮಮ್ಮ ಅಂದ್ರೆ ಒಂದು 10 ಥಿಯೇಟ್ರಲ್ಲಿ ಓಡ್ತಾ ಇರಲ್ಲ. Investing in cinemas without cinema knowledge is injurious to you, your family, and the audience too. ಅನ್ನದಾತ ಸುಖೀ ಭವ. ನಮ್ಮ ಇವತ್ತಿನ ಸಂಚಿಕೆಯ ಅತಿಥಿಗಳು ಯಾರು ಅಂದರೆ, ಇವರು ಸುಮಾರು 1978ನೇ ಇಸ್ವಿಯಿಂದ ಹೇಳಬೇಕಾಗತ್ತೆ ನಾನು. ಯಾಕೆಂದರೆ ಇವರ ಕುಟುಂಬನೇ ಚಲನಚಿತ್ರಗಳನ್ನ ಪ್ರೊಡ್ಯೂಸ್ ಮಾಡಿಕೊಂಡು ಬಂದಂಥ ಒಬ್ಬರು ವ್ಯಕ್ತಿ. ಯಾವ್ಯಾವ ಚಿತ್ರಗಳು ಅಂತ ಅಂದರೆ ಸಂಪತ್ತಿಗೆ ಸವಾಲು, ಒಂದು ಮುತ್ತಿನ ಕತೆ, ಗೀತ, ಜನ್ಮ ಜನ್ಮದ ಅನುಬಂಧ, ಈ ಥರ ಸಿನಿಮಾಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡಿದಂಥ ಫ್ಯಾಮಿಲಿ. ಮತ್ತು ಇವರು ಪ್ರೊಡ್ಯೂಸ್ ಮಾಡಿದಂಥದ್ದು ಆಟ ಬೊಂಬಾಟ, ಮಾರಿಕಣ್ಣು ಓರಿಮೆಗೆ, ಸವ್ಯಸಾಚಿ, ಇಂಥ ಹಿಟ್ ಫಿಲಮ್ಗಳನ್ನೆಲ್ಲ ಇವರು ಪ್ರೊಡ್ಯೂಸ್ ಮಾಡಿದ್ರು. ಇವರು ಫ್ಯಾಮಿಲಿ ಪ್ಲಸ್ ಇವರು ಸೇರ್ಕೊಂಡು ಪ್ರೊಡ್ಯೂಸ್ ಮಾಡಿದ್ರು. ಅದಾದಮೇಲೆ ಇವರು ಪ್ರಸಾದ್ ಲ್ಯಾಬೊರೇಟರೀಸಲ್ಲಿ 27 ವರ್ಷಗಳ ಕಾಲ ಅಡ್ಮಿನ್ ಆಗಿ ಕೆಲಸ ಮಾಡ್ತಾರೆ. ಅದಾದಮೇಲೆ ಜೆಮಿನಿ ಲ್ಯಾಬ್ಸಲ್ಲಿ 6 ವರ್ಷಗಳ ಕಾಲ ಇವರು ಕೆಲಸ ಮಾಡ್ತಾರೆ. ಅದಾದ ಮೇಲೆ ಇಲ್ಲಿ ಬೆಂಗಳೂರಲ್ಲಿ ಸರಾಸರ ಅನ್ನೋ ಒಂದು ಸ್ಯಾಟಲೈಟು ಪರ್ಯಾಯವಾಗಿ, ಅಂದರೆ ನಮ್ಮ ಕ್ಯೂಬು UFO ಸ್ಕ್ರ್ಯಾಬಲ್ಗೆ ಪರ್ಯಾಯವಾಗಿ ಒಂದು ಸರಾಸರ ಅನ್ನೋ ಒಂದು ಸ್ಯಾಟಲೈಟ್ನ ತರ್ತಾರೆ ಬೆಂಗಳೂರಿಗೆ. ತಂದು ಸುಮಾರು 120 ಸ್ಕ್ರೀನ್ಸ್ ಆಲ್ ಓವರ್ ಕರ್ನಾಟಕ ಸಿಗೋ ಥರ ಒಂದು ಮಾಡಿ ಅದನ್ನು 8 ವರ್ಷಗಳ ಕಾಲ ನಡೆಸ್ತಾರೆ. ಅದಾದ ಮೇಲೆ ಅವರು ಈಗ ಮೂವಿ ಮ್ಯಾಕ್ಸ್ ಅನ್ನೋ ಒಂದು ಸ್ಯಾಟಲೈಟ್ನ ತೊಗೊಂಬಂದು ಸುಮಾರು 25ಕ್ಕೂ ಹೆಚ್ಚು ಚಿತ್ರಮಂದಿರಗಳು ಅದರ ಅಂಡರ್ ಬರುತ್ತೆ. ಜೊತೆಗೆ ಕ್ಯೂಬಲ್ಲೂ 25 ಥಿಯೇಟ್ರ್ಗಳನ್ನ ಮೂವಿ ಮ್ಯಾಕ್ಸ್ ಕಡೆಯಿಂದ ಕೊಡ್ತಾರೆ. ಅಂದರೆ ಮೂವಿ ಮ್ಯಾಕ್ಸ್ದು ಮತ್ತು ಕ್ಯೂಬ್ದು ರೇಟ್ ಒಂದೇನಾ ಅಂದರೆ ಅದಕ್ಕೆಲ್ಲ ಅವರೇ ಉತ್ತರಗಳು ಕೊಡ್ತಾರೆ. ಇವ್ರು ಯಾರು ಅಲ್ಲ, ನನ್ ಅದರ್ ದ್ಯಾನ್ ಕೇಶವ ಎ ಅವರು. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಒಳ್ಳೆಯದು ಸರ್, ಹೇಳಿ ಸರ್. ಸರ್, ನಿಮ್ಮ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಒಂದು ಕಿರು ಪರಿಚಯ ಕೊಡೋದಾದರೆ ಸರ್, ನಾನು ಫಸ್ಟ್ ಬಂದಿದ್ದು ಪ್ರೊಡಕ್ಷನ್ ಕಂಟ್ರೋಲರ್ ಆಗಿ. ಮೇರಾ ಘರ್ ಮೇರಾ ಬಚ್ಚೆ, ದುಜೆ ಕೇಲಿಯೇ, ಆಮೇಲೆ ಸ್ವಾತಿ ಅಂತ ಪ್ರಸಾದ್ ಪ್ರೊಡಕ್ಷನ್ದು. ಅದಾದಮೇಲೆ ನಾವು ನಮ್ಮ ಬ್ರದರ್ಸ್ ಎಲ್ಲ ಇದ್ದಾಗ ಅವರು ಸಂಪತ್ಗೆ ದ್ವಾರಕಾನಾಥ್ ಅಂತ ಪದ್ಮಶ್ರೀ ಪಿಕ್ಚರ್ಸ್ ಕೇಳಿದ್ರು. ಹೌದು, ಆ ಇದರಲ್ಲಿ ನಾವು ಟೋಟಲ್ ನಾವೇ ನೋಡ್ಕೋತಾ ಇದ್ವಿ. ಸಂಪತ್ತಿಗೆ ಸವಾಲು, ಗಿರಿ ಕನ್ಯೆ, ನಂದಗೋಕುಲ, ಜನ್ಮ ಜನ್ಮದ ಅನುಬಂಧ, ಬಾಡದವು, ಥರದ ಹಲವಾರು ಪಿಕ್ಚರ್ ಔಟ್ ಮಾಡಿದ್ವಿ. ಅದನ್ನು ನೋಡ್ಕೋದು. ಅದಾದಮೇಲೆ ಪ್ರಸಾದ್ ಲ್ಯಾಬ್ ಸೇರ್ಕೊಂಡೆ ನಾನು 1983. ಪ್ರಸಾದ್ ಲ್ಯಾಬಲ್ಲಿ ಇದ್ದು 27 ಇಯರ್ಸ್ ಇದ್ದೆ. ಅದಾದಮೇಲೆ ಜೆಮಿನಿ ಲ್ಯಾಬಿಗೆ ಬಂದೆ. ಜೆಮಿನಿ ಲ್ಯಾಬಲ್ಲಿ ಒಂದು 6 ವರ್ಷ ಇದ್ದೆ. ಸೊ ಪ್ರಸಾದ್ ಲ್ಯಾಬಲ್ಲಿದ್ದೆ ಪ್ರೊಡಕ್ಷನ್ಸ್ ಸ್ಟಾರ್ಟ್ ಮಾಡಿದ್ವಿ ನಾವು. ಆಟ ಬೊಂಬಾಟ, ಚಿರಬಾಂಧವ್ಯ, ಸವ್ಯಸಾಚಿ, ಮಾರಿಕಣ್ಣು ಓರಿಮೆಗೆ, ನಾಗವಲ್ಲಿ, ಈ ಥರ ಸಿನಿಮಾಗಳು ಮಾಡ್ಕೊಂಡ್ಬಂದ್ವಿ. ಸರ್, ನೀವು ಹೇಳಿದಂಥ ಸಿನಿಮಾಗಳ ಲೈನಪ್ಪು ಬಾಲಿವುಡ್ ಆಗಿರ್ಬೋದು, ಕನ್ನಡದ್ದಾಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರ ಆದಿಯಾಗಿ ಅವರ ಮಗ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಸಿನಿಮಾಗಳ ತನಕನೂ ನಿಮ್ಮ ಪ್ರೊಡಕ್ಷನ್ ಕಂಟ್ರೋಲ್ ಅಥವಾ ಪ್ರೊಡಕ್ಷನ್ನಲ್ಲೇ ನಡೆದಿರೋ ಅಂಥ ಸಿನಿಮಾಗಳು ಅಂತ ಹೇಳಿದ್ರಿ. ಅದನ್ನು ಕೇಳಿದ್ರೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಅಂಥ ಸೂಪರ್ ಹಿಟ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವ್ರು ನಾವು. ಸರ್, ಪ್ರಸಾದ್ ಲ್ಯಾಬೊರೇಟ್ರಿಲಿ 27 ಇಯರ್ಸ್ ಏನೋ ಇದ್ದೆ ಅಂತ ಅಂದ್ರಿ. ಆ್ಯಸ್ ಎ ಟೆಕ್ನಿಷಿಯನ್ ಆಗಿದ್ರಾ, ಏನಾಗಿದ್ರಿ? ಇಲ್ಲ, ನಾನು ಟೋಟಲ್ ಅಡ್ಮಿನಿಸ್ಟ್ರೇಷನಲ್ಲಿದ್ದೆ. ಪ್ರಸಾದ್ ಲ್ಯಾಬೊರೇಟರಿ ಅಡ್ಮಿನಿಸ್ಟ್ರೇಷನ್. ಪ್ರಸಾದ್ ಲ್ಯಾಬೊರೇಟರಿ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಏಷ್ಯಾ. ಎಸ್. ಅಂಥದ್ರಲ್ಲಿ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಂಡಿದ್ದೀರಾ ಅಂದಾಗ ಯು ಹ್ಯಾವ್ ದ್ಯಾಟ್ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅದಾದ ನಂತರ ಸರ್, ಪ್ರೊಡಕ್ಷನ್ ಅನ್ನೋದು ಇಷ್ಟೆಲ್ಲ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಮತ್ತು ನಿಮ್ಮ ಟೋಟಲ್ ಫ್ಯಾಮಿಲಿನೇ ಇನ್ವಾಲ್ವ್ ಆಗಿದೆ ಇಂಥ ಪ್ರೊಡಕ್ಷನ್ಸಲ್ಲಿ ಅಂತ ಗೊತ್ತಾಯಿತು. ಆ ಪ್ರೊಡಕ್ಷನ್ ಮಾಡುವಾಗ ನಿಮಗಾದಂಥ ಕಷ್ಟಗಳೇನಾದರೂ ಆಗಿದೆಯಾ, ಅಥವಾ ಸುಗಮವಾಗಿ ಎಲ್ಲ ನಡ್ಕೊಂಡು ಹೋಯ್ತಾ ಅಂತ? ಸರ್, ಕಷ್ಟಗಳು ಏನೂ ಆಗಿಲ್ಲ, ಸುಗಮವಾಗಿ ನಡ್ಕೊಂಡು ಹೋಯ್ತು. ಅಂದರೆ ಅವಾಗ ಮಾಡ್ತಾ ಇದ್ದವ್ರು ಇದ್ರಲ್ಲ, ಎಲ್ಲರೂ ಡೆಡಿಕೇಟೆಡ್ ವರ್ಕರ್ಸ್.
ಇವಾಗಿರೋರು ಆ ಥರ ಯಾರೂ ಇಲ್ಲ. ಬರೀ ಏನು ಮಾಡೋದು, ಹೆಂಗೆ ಇದು ಏನು ಮಾಡಿಸೋದು ಅದು ಮಾಡೋಕ್ಕೆ ಬರ್ತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿ. ಸೊ ನಿಮಗೆ ನಿಮ್ಮ ಪ್ರಕಾರ ಆ ಒಂದು ಟೀಮ್, ಡೆಡಿಕೇಟೆಡ್ ಟೀಮ್ ಅನ್ನೋದು ಇರಬೇಕು. ಅದನ್ನೇ ಈ ಕಾರ್ಯಕ್ರಮದ ಹೆಸರು ಅನ್ನದಾತ ಸುಖೀಭವ. ಯಾಕೆಂದರೆ ನಾನು ಅಣ್ಣವ್ರ ಅಭಿಮಾನಿಯಾಗಿ ಅನ್ನದಾತ ಸುಖೀಭವ ಅಂತ ಈ ಕಾರ್ಯಕ್ರಮಕ್ಕೆ ಅವ್ರು ಹೇಳಿದರು, ಪ್ರೊಡ್ಯೂಸರ್ಗಳು ಅನ್ನದಾತರು ಅಂತ. ಅದಕ್ಕೋಸ್ಕರ ಆ ಪ್ರೊಡ್ಯೂಸರ್ಗಳನ್ನ ಉಳಿಸ್ಬೇಕು ಅಥವಾ ಹೊಸ ಪ್ರೊಡ್ಯೂಸರ್ಗಳು ಕೆಲವು ತಿಳ್ಕೊಂಡು ಬರಬೇಕು ಅನ್ನೋದಕ್ಕೆ ನಿಮ್ಮ ಥರ ನಾವು ಒಂದು ಜನನ್ನ ಇಲ್ಲೆಲ್ಲ ಕರೆಸಿ ನಾವು ಅವ್ರಿಗೆ ನಿಮ್ಮ ಮಾರ್ಗದರ್ಶನವೂ ನೀಡ್ದಂಗೆ ಆಗುತ್ತೆ. ಜೊತೆಗೆ ನಿಮ್ಮ ಇನ್ಪುಟ್ಸು ಎಕ್ಸ್ಪೀರಿಯನ್ಸ್ ಹೇಳಿದಾಗ ದೇ ವಿಲ್ ಕಮ್ ಪ್ರಿಪೇರ್ಡ್ ಅನ್ನೋದಕ್ಕೆ ಇದು ಮಾಡಿರೋದು. ಸರ್, ನೀವು ನಾನಾ ಡಿಪಾರ್ಟ್ಮೆಂಟ್ಗಳಲ್ಲಿ, ನಾನಾ ವಿಭಾಗಗಳಲ್ಲಿ, ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದೀರಾ. ಪ್ರೊಡಕ್ಷನ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಸ್ಯಾಟಲೈಟ್ ಇರ್ಬೋದು, ಎಲ್ಲದರಲ್ಲೂ. ಈಗ ಬರ್ತಾ ಇರುವಂಥ ಹೊಸ ತಂಡಗಳಿಗೆ ನಿಮ್ಮ ಕಿವಿ ಮಾತು? ಸರ್, ಈಗ ಹೊಸ ಟೀಮ್ ಬರೋರಿಗೆ ಏನು ಹೇಳ್ತೀನಿ ಅಂದರೆ, ಫಸ್ಟು ಕತೆ ನೋಡ್ಕೋಬೇಕು. ಅವರು ಅದಕ್ಕೆ ಸೂಟಬಲ್ ಆರ್ಟಿಸ್ಟು. ಸುಮ್ಮನೆ ಯಾರೋ ಹೇಳಿದ್ರು ಇವ್ರದ್ದು ಇಷ್ಟು ಬಂದುಬಿಡತ್ತೆ, ಸ್ಯಾಟಲೈಟ್ ಹಂಗೆ ಬರುತ್ತೆ ಹಿಂಗೆ ಬರುತ್ತೆ, ಅದೆಲ್ಲ ಸುಳ್ಳು ಸರ್. ತಮಗೆ ಗೊತ್ತಿರಬೇಕೀಗ ಸ್ಯಾಟಲೈಟು ಇಲ್ಲ, OTT ಇಲ್ಲ, ಯಾವುದೂ ಇಲ್ಲ. ಹೌದು. ಸೊ ಅದನ್ನೆಲ್ಲ ಇದು ಮಾಡಿ ಒಳ್ಳೆ ಚಿತ್ರ ಮಾಡಿದ್ರೆ ಈಗಲೂ ಇದೆ. ಬಟ್ ಯಾರೋ ಹೇಳಿದ್ರು ಅಂತ ಏನೋ ಮಾಡ್ಕೊಂಡು ಹೋದರೆ ಆಗಲ್ಲ. ಆಮೇಲೆ ಬಡ್ಜೆಟ್ ಮೋರ್ ಇಂಪಾರ್ಟೆಂಟು ಸರ್. ಸುಮ್ಮನೆ ಹೀರೋ ಇಷ್ಟು ಕೇಳ್ದ ಅಷ್ಟು ಕೇಳ್ದ ಅಂತ ಕೊಟ್ಬಿಟ್ರೆ ಅಷ್ಟು ರೆವೆನ್ಯೂ ಇದೆಯಾ ಥಿಯೇಟ್ರಲ್ಲಿ, ಪ್ಲಸ್ ಬೇರೆ ಸೇಲ್ಸಲ್ಲಿ ಅಷ್ಟು ರೆವೆನ್ಯೂ ಇದೆಯಾ ನೋಡ್ಕೊಂಡು ಮಾಡಬೇಕು. ಅದಕ್ಕೆ ನಾವೀಗ ಭಾರಿ ಸ್ಲೋ ಆಗ್ಬಿಟ್ಟಿದ್ದೀವಿ. ಇನ್ನು ರೇಟ್ ಕೊಡೋಕ್ಕಾಗದೇ ಇರೋದು. ಈಗ ಅವ್ರು ಕೇಳೋ ರೇಟು ಯಾವುದ್ರಲ್ಲೂ ಕವರ್ ಆಗ್ತಾ ಇಲ್ಲ, ಹಂಗಾಗೋಗಿದ್ದು. ಸೊ ಆ್ಯಕ್ಟರ್ಸ್ದು ರೆಮ್ಯುನರೇಷನ್ ಏನಿದೆ ಅದೂ ಒಂದು ಪಾಯಿಂಟ್ ಆಗುತ್ತೆ ನಮ್ಮ ಸಿನಿಮಾ ಬಜೆಟಿಂಗಲ್ಲಿ. ನಿಜವಾಗ್ಲೂ ಸರ್. ಯಾಕೆಂದರೆ 50% ಆಫ್ ದ ಬಜೆಟ್ ಕವರ್ ಆಗಿಬಿಟ್ರೆ ಪ್ರೊಡ್ಯೂಸರ್ ಎಲ್ಲಿಗೆ ಹೋಗ್ಬೇಕು ಅಂತ. ಯಾಕೆಂದರೆ OTT ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ, ಜೊತೆಗೆ ಸ್ಯಾಟಲೈಟ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಓನ್ಲಿ ಫಾರ್ ದ ಥಿಯೇಟ್ರಿಕಲ್ ಕಲೆಕ್ಷನ್ಸ್ ಅಂದರೆ ಒಂದು ಕ್ವಶನ್ನು, ಥಿಯೇಟ್ರ್ ಕಡೆ ಜನ ಬರ್ತಾ ಇಲ್ಲ ಅಂತಾರೆ. ಹೌದು ಸರ್. ಆದ್ದರಿಂದ ಪ್ರೊಡ್ಯೂಸರ್ಸ್ ಹೇಗೆ ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡಬೇಕು? ಅದೇ ನಾನು ಹೇಳಿದ್ನಲ್ಲ, ಬಡ್ಜೆಟಲ್ಲಿ ಇನ್ವೆಸ್ಟ್ ಮಾಡಿ ಅದು ಕರೆಕ್ಟಾಗಿ ಮಾಡಿದ್ರೆ ಈಗಲೂ ಬರ್ತಾರೆ. ಆ ಪ್ಲೇಟ್ ಈಗ ಥಿಯೇಟ್ರಲ್ಲಿ ಏನಾಗ್ಬಿಟ್ಟಿದೆ, 15 ಜನ ಬಂದ್ರೇ ಭಾರಿ ದೊಡ್ಡದು ಅಂತಾರೆ. 15 ಜನ ಥಿಯೇಟ್ರ್ ಬಂದುಬಿಟ್ರೆ ಪರವಾಗಿಲ್ಲ ಅಂತಾರೆ. ಯಾಕೆ ನಾರ್ತ್ ಕರ್ನಾಟಕ ಹಂಗೆ ನಡೆಸ್ತಾ ಇದ್ದಾರೆ. ಸುಮಾರು ಚಿತ್ರಮಂದಿರಗಳಿಗೆ ಕ್ಲೋಸ್ ಆಗ್ತಾ ಇದೆ ಸರ್. ಹೌದು. ಮಹಾದೇವ ಬಂದು ಏನೋ ಒಂಚೂರು ಇದಾಗಿದೆ, ಆಮೇಲೆ ಇನ್ನೊಂದು 2 ಪಿಕ್ಚರ್ ಈಗ ಬಂತು, ಸ್ವಲ್ಪ ತಡ್ಕೊಂಡಿದ್ದಾರೆ. ಆಮೇಲೆ ಹೀರೋಗಳು ಅಷ್ಟೇ, ನಂಬರ್ ಆಫ್ ಪಿಕ್ಚರ್ಸು ಇಲ್ಲ ಈಗ. ಪ್ರತಿ ವಾರ ಮಾರ್ನಿಂಗ್ ಶೋ ಆದ್ಬಿಟ್ಟು ಹೋಗ್ತಾ ಇದೆ, ಕೆಲವು ಪಿಕ್ಚರ್ ಓಡ್ತಾ ಇದೆ ಇನ್ನಿದಾಗಿ. ಅದನ್ನು ಹೀರೋಗಳು 2 ಪಿಕ್ಚರ್ ಮಾಡ್ಕೊಂಬಂದ್ರೆ ಸ್ವಲ್ಪ ಇಂಡಸ್ಟ್ರಿ ಉಳಿಬೋದು ಈಗ. ಹೌದು. ಒಂದು ರೇಟ್ 2 ಪಿಕ್ಚರು ಅಂದರೆ ಅವ್ರು ಕೇಳೋ ರೇಟ್ ಇದಲ್ಲ. ಈಗಿನ ಪರಿಸ್ಥಿತಿಗೆ ಅವರು ಸಂಭಾವನೆ ತೊಗೊಂಡು ಮಾಡಿದ್ರೆ ಅದು ನಡಿಬೋದು. ಈ ಹೀರೋಗಳ ಸಂಭಾವನೆಗೆ ಕಡಿವಾಣ ಹಾಕೋರು ಯಾರು? ಕಡಿವಾಣ ಹಾಕೋರು ಯಾರಿಲ್ಲ. ಅವ್ರು ಹೇಳೋದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಗ್ಬಿಟ್ಟಿದೆ ಇಲ್ಲಿ. ಅದೇ ಜಾಸ್ತಿ ಕೇಳಿದ್ರೆ ನಾವು ಬಂದು ನೀವು ಬಂದಿದ್ದೀರಾ ಅಂತಾರೆ, ಹಂಗೆ ಹೇಳ್ತಾರೆ ಅವರು. ಸೊ ಅದನ್ನು ನಾವು ಹೀರೋಗಳಿಗೆ ಮನವರಿಕೆ ಮಾಡಿಕೊಟ್ಟು ಮಾಡಿದ್ರೆ ನಡಿಬೋದು ಈಗ. ಯಾಕೆಂದರೆ ನಮ್ಮ ಹೀರೋಗಳು ಜಾಸ್ತಿ ನಂಬರ್ ಆಫ್ ಸಿನಿಮಾಸ್ ಮಾಡದೆ ಹೋದರೆ ಜನಕ್ಕೆ ಥಿಯೇಟ್ರ್ ಕಡೆ ಬರೋ ಅಭ್ಯಾಸ ತಪ್ಪೋಗುತ್ತೆ. ತಪ್ಪೋಗಿದೆ ಆಲ್ರೆಡಿ ಸರ್, ತಪ್ಪೋಗಿದೆ. ಅದನ್ನು ಸರಿಪಡಿಸ್ಬೇಕು ಅಂದರೆ ನಮ್ಮ ಹೀರೋಗಳು 2-3 ಸಿನಿಮಾಗಳು ವರ್ಷಕ್ಕೆ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ನೀವು ಹೇಳಿದ್ದೀರಾ, ಒಳ್ಳೆ ಮಾತು. ಅದನ್ನ ಯಾರಾದರೂ ಕಿವಿಗೆ ಹಾಕ್ಕೊಂಡು ಈಗಲಿಂದ ಪ್ರಾಕ್ಟೀಸ್ ಮಾಡಿದ್ರು ಚಿತ್ರರಂಗ ಮತ್ತೊಮ್ಮೆ ಆ ದಿನಗಳನ್ನ ನೋಡ್ಬೋದೇನೋ ಅಂತ ನಮ್ಮ ಅನಿಸಿಕೆ. ಖಂಡಿತ ನೋಡ್ಬೋದು ಸರ್. ಸಿನಿಮಾನಲ್ಲಿ ಇದಿಲ್ಲ, ಬಟ್ ಈ ಹೀರೋ ಎಲ್ಲರೂ ಇದು ಟೀಮ್ ವರ್ಕ್, ಎಲ್ಲರೂ ಕೋಆಪ್ರೇಟ್ ಮಾಡಿ ನಿರ್ಮಾಪಕನೂ ಉಳಿಲಿ ಅನ್ನೋದು ಇದ್ದರೆ ಹೀರೋಗಳಿಗೆ ಕಮ್ಮಿ ಸಂಭಾವನೆ ತೊಗೊಂಡು ಮಾಡಿದ್ರೆ, ಒಂದು ಮಾಡೋ ಜಾಗದಲ್ಲಿ 4 ಮಾಡಿದ್ರೆ ಅದೇ ಬಂದೇ ಬರುತ್ತಲ್ಲ ಅವರಿಗೆ. ಹೌದು. ಮತ್ತು ಸರ್, ನೀವು ಪ್ರೊಡಕ್ಷನ್ ಮಾಡಿದ್ರಿ. ಪ್ರೊಡಕ್ಷನ್ ಮಾಡಿದ್ಮೇಲೆ ಫಸ್ಟ್ ಆಫ್ ಆಲ್ ಪ್ರೊಡಕ್ಷನ್ ಕಂಟ್ರೋಲಲ್ಲಿ ಆಗಿದ್ರಿ. ಅದಾದಮೇಲೆ ಪ್ರಸಾದ್ ಲ್ಯಾಬ್ರೇಟ್ರಿ, ಜಮ್ನಿ ಲ್ಯಾಬ್ರೇಟ್ರಿ ಎಲ್ಲ ಕಡೆ ನೀವು ಅಡ್ಮಿನಿಸ್ಟ್ರೇಟರಾಗಿ ಕೆಲಸ ಮಾಡಿದ್ರಿ. ಅದಾದಮೇಲಿಂದ ಅದೇ ಟೈಮಲ್ಲೇ ಪ್ರೊಡ್ಯೂಸು ಮಾಡ್ಕೊಂಡ್ಬಂದ್ರಿ. ಅದಾದ ನಂತರ ಡಿಸ್ಟ್ರಿಬ್ಯೂಷನ್ ಮಾಡಿದ್ರಿ ಅಂದ್ರಿ. ಎಷ್ಟು ಡಿಸ್ಟ್ರಿಬ್ಯೂಷನ್ ನಮ್ಮ ಪಿಕ್ಚರ್ಗಳೇ ಮಾಡಿದ್ವಿ ಸರ್ ನಾವೆಲ್ಲ. ಸೊ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಯಾವುದೇ ನಮ್ಮ ಪಿಕ್ಚರ್ಗಳೇ ನಾವೆಲ್ಲ ಮಾಡ್ಕೊಂಡ್ವಿ. ಸೊ ಇವಾಗ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಅನ್ನೋದು ಕರೆಕ್ಟಾಗಿ ನಂಬರ್ ಆಫ್ ಥಿಯೇಟರ್ಸ್ನ ಕ್ಯಾಟ್ರ್ ಮಾಡ್ತಾ ಇಲ್ಲ ಅಂತ ಒಂದು ಇದು ಅಲಿಗೇಷನ್. ಅದಕ್ಕೆ ಹಲವಾರು ಕಾರಣ ಇದೆ ಸರ್. ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗ್ತಾ ಇಲ್ಲ. ಯಾವುದೇ ಥಿಯೇಟರ್ ಆಗಲಿ ದುಡ್ಡು ಏನಾದ್ರು ಕೊಡಬೇಕು ಅಂದ್ರೂ ಒಂದು 25,000 ಕೊಡಬೇಕು. ಡಿಸ್ಟ್ರಿಬ್ಯೂಟರ್ ಯಾರು ಅನ್ನೋದು ಫಸ್ಟ್ ಇಂಪಾರ್ಟೆಂಟ್. ಅವ್ರ ಆಫೀಸ್ ಇದೆಯಾ ಇಲ್ವಾ, ಅವ್ನು ತೊಗೊಂಡ್ರೆ ಪಿಕ್ಚರ್ ಇನ್ ಕೇಸ್ ಹೋಗಿಲ್ಲ ಅಂತ ಕೊಡ್ತಾನ, ಇಲ್ಲ NRAನ ಏನು ಅನ್ನೋದು ಕೊಡೋಕ್ಕಿಲ್ಲ. ಯಾರ್ಯಾರೋ ಬರ್ತಾ ಇದ್ದಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಅದು ಪಾಡಿಗೆ ಹೋಗ್ತಾ ಇದ್ದಾರೆ. ಈಗ ಮೊನ್ನೆ ತಾವೇ ಮಾಡಿದ್ರಿ. ಹೌದು. ಸೊ ನೀವು ಆಫೀಸ್ ಇಟ್ಕೊಂಡು ಮಾಡಿದ್ರಿ, ಆಮೇಲೆ SBರವ್ರು ಮಾಡಿದ್ರಿ. ಯಾರೋ ಬರ್ತಾರೆ, ಮುಂಚೆ ಏನೇನೋ ಆದವರು ನಾ ಡಿಸ್ಟ್ರಿಬ್ಯೂಟರ್ ಅಂತಾರೆ, ಗಾಂಧಿನಗರ ಫುಟ್ಪಾತಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಆಮೇಲೆ ಅದು ಗಲಾಟೆಗಳು ಆಗಿದೆ. ನಮಗೆ ಸರಿಯಾಗಿ ಥಿಯೇಟ್ರ್ ಪೇಪರಲ್ಲಿ 100 ಥಿಯೇಟ್ರ್ ಇರುತ್ತೆ. ಹೌದು. ನಿಜವಾಗ್ಲೂ ಸಿನಿಮಾ 100 ಥಿಯೇಟ್ರಲ್ಲಿ ಓಡ್ತಾ ಇರಲ್ಲ. ಅಮ್ಮಮ್ಮ ಅಂದ್ರೆ ಒಂದು 10 ಥಿಯೇಟ್ರಲ್ಲಿ ಓಡ್ತಾ ಇರು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಆ ಡಿಸ್ಟ್ರಿಬ್ಯೂಟ್ರುಗಳು ಡಿಸೈನರ್ಗೆ ಹೇಳ್ಬಿಡ್ತಾರೆ, ಅವ್ನಿರೋ ಮಲ್ಟಿಪ್ಲೆಕ್ಸ್ ಎಲ್ಲ ಹಾಕ್ಬಿಡ್ತಾನೆ, ಅದರಲ್ಲಿ ಒಂದೂ ಇರೋಲ್ಲ. ಹಂಗಾಗಿ ಇದಾಗ್ತದೆ. ಅದರಲ್ಲೂ ಚೂಸಿ ಆಗಿರ್ಬೇಕು ಡಿಸ್ಟ್ರಿಬ್ಯೂಟ್ರು, ರೆಗ್ಯುಲರ್ ಡಿಸ್ಟ್ರಿಬ್ಯೂಟ್ರಸು. ಕರೆಕ್ಟ್. ಅವು ಹೋದರೆ ಇವತ್ತು ಥಿಯೇಟ್ರ್ ಸಿಗುತ್ತೆ ಆಗುತ್ತೆ. ಸರ್, ನೀವು ನಿಮ್ಮ ಪ್ರೊಡಕ್ಷನ್ ಆಗಿರೋಂಥ, ನಿಮ್ಮ ಫ್ಯಾಮಿಲಿ ಪ್ರೊಡಕ್ಷನ್ ಆಗಿರೋಂಥ ಸಿನಿಮಾಗಳನ್ನೇ ಡಿಸ್ಟ್ರಿಬ್ಯೂಷನ್ ಮಾಡಿದ್ರಿ ಅಂತ ಹೇಳಿದ್ರಿ. ಅದಾದಮೇಲೆ ಬೆಂಗಳೂರಿಗೆ ಒಂದು ಸ್ಯಾಟಲೈಟ್ ಕೂಡ ತಂದ್ರಿ, ಅದ್ರ ಬಗ್ಗೆ ಹೇಳ್ಬೋದಾ? ಹೌದು, ಕೆ ಸರಾಸರ ಅಂತ ಅದನ್ನು ನಾವೇ ತಂದ್ವಿ. ಅದನ್ನು ಬಾಂಬೆನಲ್ಲಿ ಯಾರು ಹುಡುಕಿ ಇಲ್ಲಿ ನಾವು ಕರ್ನಾಟಕ ಥಿಯೇಟ್ರ್ ಮಾಡ್ತೀವಿ ಅಂತ ಹೇಳಿ ಅವರು ಬಂದು ಎಲ್ಲ ಒಪ್ಕೊಂಡ್ಮೇಲೆ ನಾವು ಅದನ್ನು ಕೆ ಸರಾಸರ ಬೆಂಗಳೂರಿಗೆ ತಂದ್ವಿ. 2018ನಲ್ಲಿ. ಸೊ ಅವಾಗ ನಾವು ಎಷ್ಟು ಥಿಯೇಟ್ರ್ ಕೊಡ್ತೀರಂದ್ರೆ ಇದಕ್ಕೆ ಮುಂಚೆ ಅವರು ಚೇಂಬರ್ಗೆಲ್ಲ ಬಂದು ಹೋಗಿದ್ದಾರೆ. ಯಾರು ಅದಕ್ಕೆ ಕರೆಕ್ಟಾಗಿ ಸ್ಪಂದಿಸಿಲ್ಲ. ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದ್ರೆ ಏನಿಲ್ಲ. ಕೊನೆಗೆ ನಾನು ನಂದ್ಯಾಳ ಆಫೀಸಿಗೆ ಬಂದಿದ್ರಂತೆ ಯಾರೋ ಮಧ್ಯ, ಸರ್ ಈ ಥರ ಇದೆ ಮಾಡ್ತೀರಾ, ಅವರು ಕೊಡಿಸ್ತೀರಾ ಥಿಯೇಟ್ರು ಅಂತ. ಆಮೇಲೆ ಅವನು ಏನೋ ಹೇಳಿ ಕಳಿಸ್ಬಿಟ್ಟಿದ್ದ. ಆಮೇಲೆ ಒಂದು ದಿವಸ ನಾನು ನಂದು ಹೇಳ್ಸೋದು ಹಿಂಗಿದೆ ಕಾಣೋ ಅಂತ. ಕೊನೆಗೆ ನಾವು ಹುಡುಕಿ ಎಲ್ಲಿ ಕೆ ಸರ ಅಂತ ಅದನ್ನು ತೊಗೊಂಬಂದು ಕನ್ನಡ ಸಿನಿಮಾಗೆ ಇದೇ ರೇಟ್ ಆಗಬೇಕು. ಆಮೇಲೆ ಸಿನಿಮಾ ಥಿಯೇಟರ್ಸ್ ಇದಕ್ಕೆ ಕ್ಯೂಬು UFO ಜಾಸ್ತಿ ಚಾರ್ಜ್ ಆಗ್ತಾಯಿದೆ, ನಮಗೆ 5,000 ಪ್ಲಸ್ GST ಮಾಡಬೇಕು. ಅದರ್ ಲ್ಯಾಂಗ್ವೇಜಸ್ ಅಂದರೆ ತೆಲುಗು, ತಮಿಳ್, ಮಲಯಾಳಂಗೆ 6,000 ಪ್ಲಸ್ GST ಅವಾಗ ಮಾಡಬೇಕು ಅಂತೇಳಿ ಅದೆಲ್ಲ ಒಪ್ಕೊಂಡು ಮಾಡಿ ಅವಾಗ 120 ಥಿಯೇಟ್ರ್ ಹಾಕಿದ್ವಿ ನಾವು. ಯಾವುದು? ಕೆ ಸರಾಸರನೇ 120 ಥಿಯೇಟ್ರ್ ಹಾಕಿ ನಡೆಸ್ಕೊಂಡು ಬಂದ್ವಿ. ಒಂದು 6 ವರ್ಷ ನಡೆಸಿದ್ವಿ ಅದನ್ನು. ಓಕೆ. ಆಮೇಲೆ ಕಾರಣಾಂತರದಿಂದ ಕೆಲವರು ಕ್ಯೂಬ್ ಇದೆ ಹೈದರಾಬಾದಲ್ಲಿ, ತೆಲುಗು ಕಂಟೆಂಟ್ ನಮಗೆ ಸ್ವಲ್ಪ ಪ್ರಾಬ್ಲಮ್ ಮಾಡೋದು. ಯಾವುದು? ಸೈರಾ ನರಸಿಂಹಾರೆಡ್ಡಿ ಅನ್ನೋದು, ಅದು ಕೊಡಲಿಲ್ಲ. ಅದಕ್ಕೆ ದೊಡ್ಡ ಪಿಕ್ಚರು, ಚಿರಂಜೀವಿ. ಹೌದು. ಸೊ ಹಂಗಾಗಿ ಥಿಯೇಟರ್ಸ್ ಅಲ್ಲೂ ಹೋಗೋಕ್ಕೆ ಸ್ಟಾರ್ಟ್ ಆಯ್ತಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ನಾನು ನಂದ್ಯಾಳು ಹೈದರಾಬಾದ್ಗೆ ಹೋಗಿ ಚಿರಂಜೀವಿ ಮಗಳ ಹತ್ರ ಮಾತಾಡಿ ಆ ಕಂಟೆಂಟ್ನು ತೊಗೊಂಬಂದ್ವಿ. ನನ್ನ ಒಂದು ರ್ಯಾಪೋ ಇರೋದು, ಪ್ರಸಾದ್ ರ್ಯಾಪೋ ಇರೋದ್ರಿಂದ ಅವ್ರು ಕ್ಲಿಯರಾಗಿ ಹೇಳಿದ್ರು, ಈ ಕಂಟೆಂಟ್ ಕೊಡ್ತೀನಿ, ನೆಕ್ಸ್ಟ್ ಕೇಳ್ಬೇಡ, ನೀನು ಪ್ರಸಾದ್ ಲ್ಯಾಬಿಂದ ಬಂದಿದ್ಯಾ, ರಮೇಶ್ ಪ್ರಸಾದ್ ಜೊತೆ ಕೊಡ್ತೀನಿ. ಸರಿ ಓಕೆ ಅಂತ ಹಂಗೂ ತಂದು ನಡೆಸಿ ಎಲ್ಲ ಮಾಡಿದ್ವಿ. ಅದೆಲ್ಲ ಮಾಡಾದ್ಮೇಲೆ ಥಿಯೇಟ್ರ್ ಸ್ವಲ್ಪ ಕೆಲವು ಕಂಟೆಂಟ್ ಆ ಸೈಡ್ ಬರದೇ ಇದ್ದಾಗ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಹಂಗಾಗಿ ನಾವು ಬಿಟ್ವಿ. ಅವಾಗ ನಾವು ಬಿಡೋವಾಗಲೂ 70 ಥಿಯೇಟ್ರ್ ಇಟ್ಟಿದ್ವಿ. ಆಮೇಲೆ ನಮಗೆ ಬೇಡ ಅಂತೂ ನಾವು ಮೂವಿ ಮ್ಯಾಕ್ಸು ಅದು ನಡೆಸ್ತಾ ಇದ್ವಿ. ಅದು ಶ್ರೀನಿವಾಸ್ ಅಂತ ಹೈದರಾಬಾದಲ್ಲಿದ್ದಾರೆ. ಅದನ್ನು ನಮ್ಮ ಬ್ರದರ್ ಈಗ ನರಸಿಂಹ ನೋಡ್ಕೋತಾ ಇದ್ದಾನೆ. ಓಕೆ. ಮೂವಿ ಮ್ಯಾಕ್ಸ್, ಇದನ್ನು ಮೂವಿ ಮ್ಯಾಕ್ಸ್ ಅನ್ನೋ ಆ ಸ್ಯಾಟಲೈಟ್ದು ಸ್ಕ್ರೀನ್ಸ್, ನಂಬರ್ ಆಫ್ ಸ್ಕ್ರೀನ್ಸ್ ಕರ್ನಾಟಕದಲ್ಲಿ ಎಷ್ಟಿದೆ? ಅದೊಂದು 30 ಥಿಯೇಟ್ರ್ ಇದೆ ಸರ್. ಓಕೆ. ಸೊ ಅದು ಬಂದು ಕ್ಯೂಬ್ ಸರ್ವರು ನಡೆಸೋದು ಮೂವಿ ಮ್ಯಾಕ್ಸ್ನವ್ರು, ಪ್ರೊಜೆಕ್ಟರ್ ಎಲ್ಲ. ಓಕೆ. ಸೊ ಈ ಸರ್ ಅದನ್ನ ಹಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಬ್ರದರ್ಗೆ ಬಿಟ್ಕೊಟ್ವಿ ಅದನ್ನ. ಓಕೆ. ಇವಾಗ ಕ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು, ಮೂವಿ ಮ್ಯಾಕ್ಸ್ಗೂ ಬರುತ್ತೆ. ಬಟ್ ಕ್ಯೂಬ್ದೇ ರೇಟ್ ಇರುತ್ತಾ? ಇಲ್ಲ, ಕ್ಯೂಬ್ ರೇಟ್ ಇಲ್ಲ. ಅದು ಇದೇನೆ 5,000 ಪ್ಲಸ್ GST. ಅಂದ್ರೆ ಕ್ಯೂಬ್ ರೇಟು ಸಮ್ವೇರ್ ಅರೌಂಡ್ 10,000, 7,000, 10,000 ಚಿಲ್ಡ್ರೆ ಪ್ಲಸ್ GST ಇರುತ್ತೆ. ಇದು 5,000 ಪ್ಲಸ್ GST. ಸೊ 25 ಸ್ಕ್ರೀನ್ಸ್ ಏನಿದೆ ಕನ್ನಡ ಪಿಕ್ಚರ್, ತೆಲುಗು ಪಿಕ್ಚರ್ಗೆ 1,000 ಜಾಸ್ತಿ ಪ್ಲಸ್. ಓಕೆ. ಸೊ ಇವಾಗ ಮೂವಿ ಮ್ಯಾಕ್ಸು ಇನ್ನು ಅದರದ್ದು ಫೀಚರ್ಸ್ನ ಜಾಸ್ತಿ ಮಾಡಿಕೊಂಡು ಥಿಯೇಟರ್ಸ್ನ ಇನ್ಕ್ರೀಸ್ ಮಾಡೋ ಹಂತದಲ್ಲಿ ಏನಾದರೂ ಇದೆಯಾ? ಇದೆ. ಥಿಯೇಟ್ರನ್ನ ಇನ್ಕ್ರೀಸ್ ಮಾಡೋದಿಲ್ಲ. ಈಗ ಮೂವಿ ಮ್ಯಾಕ್ಸ್ ಬಂದು D2T ಅಂತ ತರ್ತಾ ಇದ್ದಾರೆ. ಓಕೆ. ಡೈರೆಕ್ಟ್ ಟು ಥಿಯೇಟರ್ ಅಂತ. ಓಕೆ. ಈ ಸರ್ ಹೋದ್ರೆ ಇನ್ನೊಂದು 2 ತಿಂಗಳಲ್ಲಿ ಅದು ಇಟ್ ಮೇ ಕ್ರಾಸ್ ಅರೌಂಡ್ 100-150 ಥಿಯೇಟರ್ಸ್. ಬಿಕಾಸ್ 2.5 ಪ್ಲಸ್ GST ಮಾಡ್ತಾರೆ ಅವರು. ನೈಸ್. ಆ್ಯಂಡ್ ಅಪ್ಲೋಡ್ ಮಾಡಬೇಕಾಗಿಲ್ಲ, ಕ್ಲೌಡ್ ಇದರಲ್ಲಿ ಮಾಡ್ತಾ ಇದ್ದಾರೆ ಅವರು. ಓಕೆ. ಸೊ ಡೈರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ರೇ ಇದು ನೋಡ್ಕೋಬೋದು. ಅವರೇ ಲೈಸೆನ್ಸ್ ಕೊಡಬೇಕಲ್ಲ, ಡಿಸ್ಟ್ರಿಬ್ಯೂಟರ್ ಆರ್ ಪ್ರೊಡ್ಯೂಸರ್. ಹೌದು. ಅವ್ರ ದುಡ್ಡು ಬಂದರೆ ಲೈಸೆನ್ಸ್ ಕೊಡೋಂಗೆ ಅಂತ ಇದೆಲ್ಲ ಮಾಡ್ತಾ ಇದ್ದೀವಿ ಈಗ. ಓಕೆ. ಅದು ಇನ್ನೊಂದು 2 ಮಂತ್ಸಲ್ಲಿ ಬರ್ಬೋದು. ಸೊ ಅದಾದರೆ ಪ್ರೊಡ್ಯೂಸರ್ಗಳಿಗೆ ತುಂಬ ಅನುಕೂಲ ಆಗುತ್ತೆ. ಹೌದು. ಪ್ರೊಡ್ಯೂಸರ್ಗೆ ಮೈನ್ ಅನುಕೂಲ ಅಂತ ಹೇಳೋಕ್ಕಾಗಲ್ಲ ಇದರಲ್ಲಿ. ಪ್ರೊಡ್ಯೂಸರ್ಗಳು ಫಸ್ಟ್ ಯೋಚನೆ ಮಾಡಬೇಕು, ಎಲ್ಲೆಲ್ಲಿ ಕಮ್ಮಿ ಮಾಡಿದ್ರೆ ಅನುಕೂಲ ಆಯ್ತು. ಇದೊಂದು 2,500 ರೂಪಾಯಿ ಕಮ್ಮಿ ಆಗ್ಬಿಟ್ರಲ್ಲ. ಅಲ್ಲಲ್ಲ, अन्नदाता सुखी भव